ಇವರು ಇಸ್ರೇಲ್ ತಂಟೆಗೆ ಹೋಗಲ್ಲ. ಇವರ ಮನೆಗೆ ನುಗ್ಗಿ ಅಟ್ಟಾಡಿಸಿ ಹೊಡೆದಿತ್ತು ಇಸ್ರೇಲ್. ಒಂದು ಕಾಲದಲ್ಲಿ ಗ್ರೇಟ್ ಪವರ್, ಈಗ ಗ್ರೇಟ್ ಲೂಸರ್. ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈಗ ಒಂದಷ್ಟು ಡೇಟಾವನ್ನು ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದು ಇತಿಹಾಸದ ದೊಡ್ಡ ವ್ಯಂಗ್ಯ. ಇದು ಇಸ್ರೇಲ್, ಇದ್ರ ಬಗ್ಗೆ ನೀವು ಕೇಳ್ತಾನೆ ಇರ್ತೀರ. ದಿನ ಬೆಳಗಾದರೆ ಅವ್ರ ಜೊತೆ ಇವ್ರ ಜೊತೆ ಹೊಡೆದಾಟ ಮಾಡ್ತಾನೆ ಇರುವಂಥ ರಾಷ್ಟ್ರ ಇದು. ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರಗಳಲ್ಲಿ ಒಂದು. ಇದರ ವಿಸ್ತೀರ್ಣ ನಮ್ಮ ಭೂತಾನ್ಗಿಂತ ಚಿಕ್ಕದಿದೆ. ಜನಸಂಖ್ಯೆ ನಮ್ಮ ಬೆಂಗಳೂರು ನಗರಕ್ಕಿಂತ ಹೆಚ್ಚು ಕಮ್ಮಿ ಹಾಫ್ ಅಷ್ಟು ಬರುತ್ತೆ. ಆದರೆ ಇದರ ಪಕ್ಕದಲ್ಲೇ ಇನ್ನೊಂದು ರಾಷ್ಟ್ರ ಇದೆ. ಅವರು ಇಸ್ರೇಲ್ಗಿಂತ ಜನಸಂಖ್ಯೆಯಲ್ಲಿ 12 ಪಟ್ಟು ದೊಡ್ಡ ದೇಶ, ವಿಸ್ತೀರ್ಣದಲ್ಲಿ 45 ಪಟ್ಟು ದೊಡ್ಡ ದೇಶ. ಅವ್ರ ಹತ್ರ ಅರಬ್ ಜಗತ್ತಲ್ಲೇ ಅತಿ ದೊಡ್ಡ ಸೇನೆ ಬೇರೆ ಇದೆ. ಜಗತ್ತಿನ ಆರ್ಥಿಕತೆಯನ್ನೇ ಅಲ್ಲಾಡಿಸುವ ವ್ಯಾಪಾರಿ ಮಾರ್ಗ ಇವರ ಮನೆ ಒಳಗಡೆ ಬರುತ್ತೆ. ಒಂದು ಕಾಲದಲ್ಲಿ ಇಸ್ರೇಲ್ ಅನ್ನೇ ನುಂಗಿ ಬಿಡ್ತೀವಿ ಅಂತ ಹೋಗಿದ್ದ ದೇಶ ಇದು. ಅರಬ್ ಜಗತ್ತಿನ ನಾಯಕ ಅಂತ ಕರೆಸ್ಕೊಳ್ತಾ ಇತ್ತು. ಅದಕ್ಕೂ ಹಿಂದೆ ಹೋದ್ರೆ ಪುರಾತನ ಶ್ರೀಮಂತ ನಾಗರಿಕತೆ. ಹಿಂದಕ್ಕೆ ಹೋದ್ರೆ ಇಂದಿನ ಮಾಡರ್ನ್ ಜಗತ್ತಿನ ಲೀಡರ್ಗಳು, ಯುರೋಪ್ನವರು, ಅಮೆರಿಕನ್ಸ್, ಇವರೆಲ್ಲ ಕಾಡು ಮನುಷ್ಯರಾಗಿ ತಿರುಗಾಡ್ತಿದ್ದ ಟೈಮ್ನಲ್ಲಿ, ಬಟ್ಟೆ ಧರಿಸಕ್ಕಿನ್ನೂ ಕಲಿದೇ ಇರೋ ಟೈಮ್ನಲ್ಲಿ, ಗುಹೆಗಳಲ್ಲಿ ವಾಸ ಮಾಡ್ತಿದ್ದ ಟೈಮ್ನಲ್ಲಿ ಇವರು ಆಲ್ರೆಡಿ ಪಿರಮಿಡ್ ಕಟ್ಟಿ ಜಗತ್ತನ್ನ ನಿಬ್ಬೆರಗಾಗಿಸಿದ್ರು. ನಿಮ್ಗೆ ಗೊತ್ತಾಗಿದೆ ಈಗ ಯಾರ ಬಗ್ಗೆ ಮಾತಾಡ್ತಿದೀವಿ ಅಂತ. ಈಜಿಪ್ಟ್ನವ್ರ ಬಗ್ಗೆ ಮಾತಾಡ್ತಿದೀವಿ ನಾವು. ಈಗ ಅವರ ಅಡ್ರೆಸ್ಸು ಇಲ್ಲ ಜಾಗತಿಕ ರಾಜಕಾರಣದಲ್ಲಿ. ಹಂಗಾಗ್ಬಿಟ್ಟಿದ್ದಾರೆ. ಇಸ್ರೇಲ್ ಅವರು ಕೊಟ್ಟ ಒಂದೇ ಒಂದು ಪೆಟ್ಟಿಗೆ ಒಂದೇ ಒಂದ್ಸಲ ಬಂದು ಕೆತ್ತೋ ಧೈರ್ಯವನ್ನು ಅವ್ರು ಮಾಡ್ತಾ ಇಲ್ಲ ಈಗ. ಹಾಗಿದ್ರೆ ನಿಜಕ್ಕೂ ಈಜಿಪ್ಟ್ಗೆ ಏನಾಗ್ಬಿಡ್ತು? ದೈತ್ಯ ಈಜಿಪ್ಟ್ನ ಭೂಮಿಯನ್ನೇ ಪುಟಾಣಿ ಇಸ್ರೇಲ್ ನುಂಗಿ ಅರಗಿಸ್ಕೊಂಡಿದ್ದು ಹೇಗೆ? ಅಂತ ಈಜಿಪ್ಟನ್ನ ಇಸ್ರೇಲ್ ಇವತ್ತು ಬುಗುರಿ ತರ ಕುಣಿಸ್ತಿರೋದು ಹೇಗೆ? ಬನ್ನಿ, ಯಾವ ಸಿನಿಮಾಗೂ ಕಮ್ಮಿ ಇಲ್ಲದ ಈಜಿಪ್ಟ್ ಮತ್ತು ಇಸ್ರೇಲ್ನ ಈ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹುಟ್ಟಿದಾಗಲೇ ಶುರುವಾಗಿತ್ತು ಸೇಡು. ಇವತ್ತು ಈಜಿಪ್ಟ್ ಮತ್ತು ಇಸ್ರೇಲ್ ಸಂಬಂಧ ಚೆನ್ನಾಗಿದೆ. ಇಬ್ರು ಗಲಾಟೆ ಮಾಡ್ಕೊಳ್ಳಲ್ಲ, ಕ್ಲೋಸ್ ಇದ್ದಾರೆ. ಎರಡು ಸರ್ಕಾರಗಳ ನಡುವೆ ತುಂಬಾ ಅನ್ಯೋನ್ಯತೆ ಇದೆ. ಆದ್ರೆ ಸ್ನೇಹ ಇಬ್ಬರ ನಡುವೆ ದಿಢೀರ್ ಅಂತ ಬರೀ ಪ್ರೀತಿಯಿಂದ ಒಡೆದಿರೋ ಮೊಳಕೆ ಅಲ್ಲ ಇದು. ಇಸ್ರೇಲ್ ಅನ್ನೋ ಶಕ್ತಿಯನ್ನ ಯಾವುದೇ ಕಾರಣಕ್ಕೂ ಸೋಲ್ಸಕ್ ಆಗಲ್ಲ ಅನ್ನೋ ಅನಿವಾರ್ಯತೆಯಿಂದ ಬಂದಿರೋ ಸ್ನೇಹ. ಹಾಗೆ ಇಸ್ರೇಲ್ ಅನ್ನೋ ರಾಷ್ಟ್ರ ಹುಟ್ಟಿದ ಮೊದಲ ದಿನವೇ ಅಲ್ಲಿ ಅತಿ ದೊಡ್ಡ ಚಾಲೆಂಜ್ ಆಗಿ ನಿಂತಿದ್ದು ಈಜಿಪ್ಟ್. ಹೇಗಾದ್ರೂ ಮಾಡಿ ಇಸ್ರೇಲ್ ಅನ್ನ ಅಳಿಸಿ ಹಾಕಬೇಕು ಅಂತ ಈಜಿಪ್ಟ್ ಕಾದ್ಕೊಂಡು ಬಂತು ಅವತ್ತು. ಆ ಸೇಡಿನ ಪರಿಣಾಮ 4 ಸಲ ಈಜಿಪ್ಟ್ ಯುದ್ಧ ಮಾಡ್ತು. 4 ಸಲ ಈಜಿಪ್ಟ್ ಮಾಡಿರೋದು ಯುದ್ಧ ಇಸ್ರೇಲ್ ಒಟ್ಟಿಗೆ. ಮೊದಲನೇ ಸಲ 1948ರಲ್ಲಿ, ಅಂದ್ರೆ ಇಸ್ರೇಲ್ ಆಗಷ್ಟೇ ಉಸಿರು ತಗೋಬೇಕು ಅನ್ನುವಷ್ಟರಲ್ಲಿ ಈಜಿಪ್ಟ್ ಸೇನೆ ಯುದ್ಧ ಸಾರ್ಬಿಡ್ತು. ನೀವು ದೇಶ ಕಟ್ಟೋದಿರ್ಲಿ, ನಿಮ್ಮನ್ನ ಬದುಕೋಕು ಬಿಡಲ್ಲ ಅಂತ ಈಜಿಪ್ಟ್ ರಣಕೇಕೆ ಹಾಕ್ತು. ಆದ್ರೆ ಬಿಟ್ಟು ಬಿಡದೆ ಹೋರಾಡಿದ ಇಸ್ರೇಲ್ ಮೊದಲನೇ ಕದನದಲ್ಲಿ ಬದುಕುಳಿದು ಇಡೀ ಜಗತ್ತನ್ನ ಬೆರಗು ಮಾಡ್ತು. ಆದ್ರೆ ಈಜಿಪ್ಟ್ ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. 1956ರಲ್ಲಿ ಮತ್ತೆ ಯುದ್ಧ ಮಾಡಕ್ ಬಂತು ಈಜಿಪ್ಟ್. ಅವತ್ತಿನ ಈಜಿಪ್ಟ್ ನಾಯಕ ಗಮಾಲ್ ಅಬ್ದೆಲ್ ನಾಸರ್ ಇಸ್ರೇಲ್ನ ಹಡಗುಗಳು ಹೋಗಬಾರ್ದು ಅಂತ ಸುಯೆಸ್ ಕೆನಾಲ್ ಅನ್ನ ಬಂದ್ ಮಾಡಿದ್ರು. ಇದರ ಪರಿಣಾಮ ಇಸ್ರೇಲ್ ಈಜಿಪ್ಟ್ ಮೇಲೆ ಮತ್ತೆ ಮುಖಾಮುಖಿಯಾಗಿ ಯುದ್ಧ ಮಾಡಿದ್ರು. ಈಜಿಪ್ಟ್ ಮತ್ತೆ ಸೋಲ್ತು. ಅವತ್ತು ಅಮೆರಿಕ ಇಸ್ರೇಲ್ ಮೇಲೆ ಒತ್ತಡ ಹಾಕಿ ಈಜಿಪ್ಟ್ ಅನ್ನ ಕಾಪಾಡಿತ್ತು. ಆದ್ರೆ ಈಜಿಪ್ಟ್ನ ದ್ವೇಷದ ಬೆಂಕಿ ಆರಿರ್ಲಿಲ್ಲ. 3ನೇ ಟೈಮ್ 1967ರಲ್ಲಿ ಮತ್ತೆ ಬಂದ್ರು. ಮುಗಿಸ್ಬಿಡ್ತೀವಿ ಇಸ್ರೇಲ್ ಕಥೆಯನ್ನ ಅಂತ ವಿಶ್ವಸಂಸ್ಥೆಯ ಪಡೆಗಳನ್ನೇ ಹೊರದಬ್ಬಿ ತಮ್ಮ ಬೃಹತ್ ಸೇನೆಯನ್ನ ನೇರವಾಗಿ ಇಸ್ರೇಲ್ ಬಾರ್ಡರ್ಗೆ ನುಗ್ಗಿಸ್ಬಿಟ್ರು. ಅಷ್ಟೇ ಅಲ್ಲ, ಈ ಸಲ ಟಾರ್ಗೆಟ್ ಮಿಸ್ ಆಗಬಾರ್ದು ಅಂತ ಇಡೀ ಅರಬ್ ಕೂಟವನ್ನ ಈಜಿಪ್ಟ್ ಒಂದು ಮಾಡಿತ್ತು. ಸಿರಿಯಾ, ಜೋರ್ಡನ್, ಇರಾಕ್, ಲೆಬನಾನ್, ಇಸ್ರೇಲ್ ಅನ್ನ ಸರ್ವ ದಿಕ್ಕುಗಳಿಂದಲೂ ಸುತ್ತುವರೆದು ಯುದ್ಧಕ್ಕೆ ಇಳಿಸಿದ್ರು. ಇದನ್ನ ಇತಿಹಾಸದಲ್ಲಿ 6 ಡೇ ವಾರ್ ಅಂತ ಕರೀತಾರೆ. ಆದ್ರೆ ಈ ಸಲವು ಅಷ್ಟು ಜನರನ್ನ ಒಂದೇ ಏಟಿಗೆ ಹೊಡೆದು ಹಾಕ್ತು ಇಸ್ರೇಲ್. ಅಷ್ಟೇ ಅಲ್ಲ, ಪದೇ ಪದೇ ಕೆಣಕ್ತಾ ಇದ್ದ ಈಜಿಪ್ಟ್ಗೆ ಈ ಸಲ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಏನ್ ಮಾಡಿದ್ರು ಗೊತ್ತಾ ಇಸ್ರೇಲ್ನವರು? ಈಜಿಪ್ಟ್ ವರ್ತನೆನೇ ಶಾಶ್ವತವಾಗಿ ಬದಲಾಗಬೇಕು ಆ ರೀತಿ ಹೊಡೆದ್ರು. ಇಡೀ ಈಜಿಪ್ಟ್ ಅಕ್ಷರಶಃ ನಲುಗ್ ಹೋಯ್ತು ಅವತ್ತು. ಯಾಕೆ? ಜೂನ್ 5, 1967 ಇಸ್ರೇಲ್ ಆಪರೇಷನ್ ಫೋಕಸ್ ಅನ್ನೋ ಸರ್ಪ್ರೈಸ್ ಏರ್ ಸ್ಟ್ರೈಕ್ ಲಾಂಚ್ ಮಾಡ್ತು. ಕಣ್ಣು ಬಿಡೋದ್ರೊಳಗಡೆ ಈಜಿಪ್ಟ್ನ 11 ಏರ್ ಬೇಸ್ಗಳ ಮೇಲೆ ಬಾಂಬ್ಗಳ ಮಳೆ ಸುರಿತು. ಕೇವಲ 3 ಗಂಟೆ, ಜಸ್ಟ್ 3 ಗಂಟೆಯಲ್ಲಿ ಈಜಿಪ್ಟ್ನ ಬೃಹತ್ ವಾಯುಸೇನೆಯನ್ನ ನೆಲದಲ್ಲೇ ಉರಿದು ಬೂದಿಯಾಗೋ ರೀತಿ ಮಾಡ್ತು ಇಸ್ರೇಲ್. ಈ ಮೂಲಕ ತಮ್ಮನ್ನ ಮುಗಿಸ್ತೀವಿ ಅಂತ ಬಂದಿದ್ದವರ ರೆಕ್ಕೆಯನ್ನ ಕತ್ತರಿಸಿ ಹಾಕಿದ್ರು. ಒಂದೇ ಅಟ್ಯಾಕ್ನಿಂದ ಇಡೀ ಈಜಿಪ್ಟ್ ಆಕಾಶ ಇಸ್ರೇಲ್ ಕೈಗೆ ಸಿಕ್ಬಿಟ್ಟಿತ್ತು. ಏರ್ ಸುಪೀರಿಯಾರಿಟಿಯನ್ನ ಅಚೀವ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಬರೀ ಗಾಳಿಲಿ ಬಾಂಬ್ ಹಾಕಿ ಹೋಗ್ಲಿಲ್ಲ. ಅವ್ರ ಮೇಲಿಂದ ಬಂದು ಈಜಿಪ್ಟ್ ಸೇನೆಯನ್ನ ಅವರದೇ ಗಡಿ ಒಳಗಡೆ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಈಜಿಪ್ಟ್ಗೆ ಸೇರಿದ್ದ ಬೃಹತ್ ಸಿನಾಯ್ ಪೆನಿನ್ಸುಲಾ, ಮ್ಯಾಪಲ್ಲಿ ನೋಡಿ ಎಷ್ಟು ದೊಡ್ಡ ಭಾಗ ಇದು, ಎಷ್ಟು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತ. ಇಡೀ ಸಿನಾಯ್ ಪೆನಿನ್ಸುಲಾ ಪ್ರದೇಶವನ್ನ ಇಸ್ರೇಲ್ ಕಂಟ್ರೋಲಿಗೆ ತಗೊಂಡ್ಬಿಡ್ತು, ವಶಕ್ಕೆ ತಗೊಂಡ್ಬಿಡ್ತು ಅವತ್ತು. ಯೋಚನೆ ಮಾಡಿ, ಇಸ್ರೇಲ್ ದೇಶದ ಸೈಜೇ 20,770 ಸ್ಕ್ವೇರ್ ಕಿಲೋಮೀಟರ್. ಆದರೆ ಅವರು ಈಜಿಪ್ಟ್ನಿಂದ ಕಿತ್ತುಕೊಂಡ ಸಿನಾಯ್ ಪ್ರದೇಶದ ವಿಸ್ತೀರ್ಣ 3 ಪಟ್ಟು ದೊಡ್ಡದು ಇಸ್ರೇಲ್ಗಿಂತ. 61,000 ಚದರ ಕಿಲೋಮೀಟರ್. ಇದು ಬರೀ ಈಜಿಪ್ಟ್ನ ಸಿನಾಯ್ ಹೇಳಿದ್ ನಿಮಗೆ. ಟೋಟಲ್ ಆ ಕದನದಲ್ಲಿ ಇಸ್ರೇಲ್
70,000 ಸ್ಕ್ವೇರ್ ಕಿಲೋಮೀಟರ್ಗೂ ಅಧಿಕ ಜಾಗವನ್ನು, ಅಂದರೆ ಕೇರಳದ 2 ಪಟ್ಟು ಭೂಮಿಯನ್ನು ವಶಕ್ಕೆ ತಗೊಳ್ತು. ಸಿರಿಯಾದಿಂದ ಗೋಲನ್ ಹೈಟ್ಸನ್ನು, ಜೋರ್ಡನ್ನಿಂದ ವೆಸ್ಟ್ ಬ್ಯಾಂಕನ್ನು, ಈಜಿಪ್ಟ್ನಿಂದ ಗಾಜಾ ಮತ್ತು ಸಿನಾಯ್ ಪ್ರದೇಶವನ್ನು ವಶಪಡಿಸ್ಕೊಳ್ತು. ಅದರಲ್ಲೂ ಈ ಯುದ್ಧದಲ್ಲಿ ಈಜಿಪ್ಟಿಂದ ಪೆಟ್ಟು ಅಂತಿಂಥದ್ದಲ್ಲ. ಆ ಕಾಲದಲ್ಲಿ ಇಸ್ರೇಲ್ಗೆ ಕಂಪೇರ್ ಮಾಡಿದ್ರೆ ಈಜಿಪ್ಟ್ನ ಸೇನಾಬಲ ಎಂಥವ್ರನ್ನಾದರೂ ಬೆಚ್ಚಿ ಬೀಳಿಸೋ ಥರ ಇತ್ತು. ಇಸ್ರೇಲ್ ಹತ್ತಿರ ಕೇವಲ ಲಿಮಿಟೆಡ್ ವೆಪನ್ಸ್ ಇದ್ದರೆ, ಈಜಿಪ್ಟ್ ಹತ್ತಿರ ಸೋವಿಯತ್ ರಷ್ಯಾ ಕೊಟ್ಟಿದ್ದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬೆಟ್ಟವೇ ಇತ್ತು. ಆಕಾಶದಲ್ಲಿ ಬೆಂಕಿ ಉಗುಳ್ತಾ ಇದ್ದ ಆ ಕಾಲದ ಮೋಸ್ಟ್ ಡೇಂಜರಸ್ ಮಿಗ್ ಸೀರೀಸ್ನ ಫೈಟರ್ ಜೆಟ್ಗಳಿದ್ವು. ಶತ್ರು ಪಾಳೆಯವನ್ನೇ ಧ್ವಂಸ ಮಾಡಬಲ್ಲ ಬೃಹತ್ ಬಾಂಬರ್ಗಳು ಮತ್ತು ನೂರಾರು ಟ್ಯಾಂಕರ್ಗಳು ಈಜಿಪ್ಟ್ನ ಬತ್ತಳಿಕೆಯಲ್ಲಿದ್ವು. ಸೇನೆ ಮತ್ತು ಶಸ್ತ್ರಾಸ್ತ್ರಗಳ ಲೆಕ್ಕದಲ್ಲಿ ಇಸ್ರೇಲ್ಗಿಂತ ಎಷ್ಟೋ ಬಲಿಷ್ಠವಾಗಿದ್ದ ಈಜಿಪ್ಟ್ ಅಂದ್ಕೊಂಡಿತ್ತು ಇವ್ರನ್ನ ಆರಾಮಾಗಿ ಹೊಡೆದು ಹಾಕ್ತೀವಿ ಅಂತ. ಆದರೆ ಕೇವಲ 6 ದಿನಗಳಲ್ಲಿ ಲೆಕ್ಕಾಚಾರ ಉಲ್ಟಾ ಆಯಿತು. 11,000ಕ್ಕೂ ಅಧಿಕ ಈಜಿಪ್ಟ್ ಸೈನಿಕರು ಪ್ರಾಣ ಕಳ್ಕೊಂಡ್ರು. 15,000ಕ್ಕೂ ಅಧಿಕ ಅಂತಲೂ ಹೇಳ್ತಾರೆ, ಆದರೆ ಮಿನಿಮಮ್ 10,000ಕ್ಕೂ ಅಧಿಕ ಅಂತ ಅಂದ್ಕೊಳ್ಳಿ. ಬರೋಬ್ಬರಿ 4,338 ಸೈನಿಕರನ್ನು ಇಸ್ರೇಲ್ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಯಿತು. ಈಜಿಪ್ಟ್ ಸೈನಿಕರನ್ನು ಅಪಾರ ಪ್ರಮಾಣದ ಅತ್ಯಾಧುನಿಕ ಶಸ್ತ್ರಾಸ್ತ್ರ, ಟ್ಯಾಂಕರ್ಗಳು ಮತ್ತು ಘಟಾನುಘಟಿ ಫೈಟರ್ ಜೆಟ್ಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿದ್ರು. ಇಷ್ಟೆಲ್ಲ ಆದರೂ ಈಜಿಪ್ಟ್ನ ಸೇಡಿನ ಕಿಚ್ಚು ತಣ್ಣಗಾಯ್ತಾ? ಅವಾಗಲೂ ಆಗಲಿಲ್ಲ. 1967ರಲ್ಲಿ ತಾನು ಕಳ್ಕೊಂಡಿದ್ದ ಬೃಹತ್ ಸಿನಾಯ್ ಪ್ರದೇಶವನ್ನು ವಾಪಸ್ ಪಡೆಯಲೇಬೇಕು ಅಂತ 1973ರಲ್ಲಿ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅದು ಯೋಮ್ ಕಿಪ್ಪುರ್ ವಾರ್ಗೆ ನಾಂದಿ ಹಾಡ್ತು. ಆಗಲೂ ಏನು ಕಮ್ಮಿ ದೇಶಗಳಿರಲಿಲ್ಲ. ಸಿರಿಯಾ, ಈಜಿಪ್ಟ್ ಮೇನ್ ಪಾತ್ರಧಾರಿಗಳಾದರೆ ಅವರ ಹಿಂದೆ ಸಾಕಷ್ಟು ರಾಷ್ಟ್ರಗಳು ಇಸ್ರೇಲ್ನ ವಿರುದ್ಧ ನಿಂತ್ಕೊಂಡಿದ್ರು. ಸೌದಿ, ಅಲ್ಜೀರಿಯಾ, ಲಿಬಿಯಾ, ಜೋರ್ಡನ್, ಇರಾಕ್, ಕುವೈತ್, ಟ್ಯುನೀಷಿಯಾ, ಮೊರಾಕೊ, ಕ್ಯೂಬಾ, ನಾರ್ತ್ ಕೊರಿಯಾ ಹೀಗೆ ಸಾಕಷ್ಟು ಶಕ್ತಿಗಳು ಈಜಿಪ್ಟ್ಗೆ ಸಪೋರ್ಟ್ ಮಾಡಿದ್ರು ಅವತ್ತು. ಇದರಿಂದ ತುಂಬಾ ಜೋಶಲ್ಲಿ ಈಜಿಪ್ಟ್ ಅಧ್ಯಕ್ಷ ಅನ್ವರ್ ಸಾದತ್ ಇಸ್ರೇಲಿಗರ ಪವಿತ್ರ ಹಬ್ಬದ ದಿನವೇ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ರು. ಆರಂಭದಲ್ಲಿ ಈಜಿಪ್ಟ್ ಸೇನೆ ಸುಯೆಜ್ ಕೆನಾಲ್ ದಾಟಿ ಸ್ವಲ್ಪ ಮುನ್ನುಗ್ಗಿ ಮೇಲುಗೈ ಸಾಧಿಸಿತ್ತು. ಅದರ ನಂತರ ಮತ್ತೆ ಚಿಮ್ಮಿ ವಾಪಸ್ ಬಂದ ಇಸ್ರೇಲ್ ಹಣ್ಣುಗಾಯಿ ನೀರ್ಗಾಯ ಆಗೋ ರೀತಿ ಹೊಡೆದ್ರು ಈಜಿಪ್ಟ್ಗೆ. ಇಸ್ರೇಲ್ನವರು ಸಿನಾಯ್ ತನಕ ಕಂಟ್ರೋಲ್ ಇಟ್ಕೊಂಡಿದ್ದವರು ಸುಯೆಜ್ ಕಾಲುವೆನ ದಾಟಿ ಮೇನ್ಲ್ಯಾಂಡ್ ಈಜಿಪ್ಟ್ ಒಳಗಡೆನೆ ನುಗ್ಗುಬಿಟ್ರು. ಈಜಿಪ್ಟ್ನ ಸೇನಾ ಪಡೆಯನ್ನೇ ಸುತ್ತುವರೆದು ಬಿಟ್ರು. ಇಷ್ಟೆಲ್ಲ ಆದಮೇಲೆ ಕಡೆಗೂ ಕೂಡ ಈಜಿಪ್ಟ್ಗೆ ಅರ್ಥ ಆಯಿತು, ಯಾಕೋ 4 ಸಲ ಟ್ರೈ ಮಾಡಿದ್ರು ಕೂಡ ಇವರೊಟ್ಟಿಗೆ ಫೈಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಗೆಲ್ಲಿಕ್ಕೆ ಆಗಲಿಲ್ಲ ಅಂಥೇಳಿ. ಅಲ್ಲಿಂದ ಶುರುವಾಯಿತು ಈಜಿಪ್ಟ್ನ ಹೊಸ ಅಧ್ಯಾಯ, ಹೊಸ ರೀತಿಯ ಬದುಕು. ಅದೇನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಟೋಟಲ್ ಫುಲ್ 4 ಧಾಮ್ ಯಾತ್ರೆ 13 ದಿನ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. 7 ಸೈನ್ಸ್ ಟೂರಿಸಮ್ನವರು ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ನೊಂದಿಗೆ ಕರ್ಕೊಂಡು ಹೋಗಿ ಬರ್ತಾರೆ. ಯಾರು ಬೇಕಾದರೂ ಹೋಗ್ಬೋದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಅಮೆರಿಕದ ಎಂಟ್ರಿ, ಅಂತಿಮ ಶರಣಾಗತಿ. ಶತ್ರುಗಳು ಈಗ ಮಿತ್ರರು. ನೋಡಿ, 4 ವಾರ್ ಮಾಡಿದವರು ಇವತ್ತು ಫ್ರೆಂಡ್ಸ್ ಆಗಿದ್ದಾರೆ. ಇಸ್ರೇಲ್ ಬಗ್ಗೆ ಈಜಿಪ್ಟ್ಗೆ ಎಂಥ ಭಯ ಬಂದ್ಬಿಡ್ತು ಅಂತ ಹೇಳಿದ್ರೆ, ಇಡೀ ಸುಯೆಜ್ ಕೆನಾಲ್ ಅನ್ನೇ ಇಸ್ರೇಲ್ ಕಂಟ್ರೋಲ್ಗೆ ತಗೊಂಡ್ರೆ ಅನ್ನೋ ಭಯ ಕಾಡ್ತಾ ಇತ್ತು. ಯಾಕಂದ್ರೆ ಸುಯೆಜ್ ಕೆನಾಲ್ ಇರೋದು ಸಿನಾಯ್ ಮತ್ತು ಈಜಿಪ್ಟ್ನ ನಟ್ಟ ನಡುವೆ. ಸಿನಾಯ್ ಈಜಿಪ್ಟ್ ಇದೆ, ಬಟ್ ಇಸ್ರೇಲ್ ಕಂಟ್ರೋಲಲ್ಲಿ ಇತ್ತಲ್ಲ ಆ ಟೈಮ್ನಲ್ಲಿ. ಸೊ ಅದರ ನಡುವೆ ಬರುತ್ತಲ್ವ ಇದು, ಈಜಿಪ್ಟ್ ಮತ್ತು ಸಿನಾಯ್ನ ನಡುವೆ ಈ ಸುಯೆಜ್ ಕೆನಾಲ್ ಬರುತ್ತಲ್ಲ, ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ನೀವು. ಸೊ ಈಜಿಪ್ಟ್ನ ಆರ್ಥಿಕತೆಗೆ ಬೆನ್ನೆಲುಬಾಗಿರೋ ಈ ಕಾಲುವೆ ಇಸ್ರೇಲ್ ಪಾಲಾದರೆ ಈಜಿಪ್ಟ್ಗೆ ಉಳಿಗಾಲ ಇಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಯ್ತು ಅವರಿಗೆ. ಹೀಗಾಗಿ 1978ರಲ್ಲಿ ಅಮೆರಿಕದ ಮೇರಿಲ್ಯಾಂಡ್ನಲ್ಲಿರೋ ಕ್ಯಾಂಪ್ ಡೇವಿಡ್ನಲ್ಲಿ 13 ದಿನಗಳ ಕಾಲ ಮಾತುಕತೆಯಾಯಿತು. ಅಂತಿಮವಾಗಿ ಸೆಪ್ಟೆಂಬರ್ 17, 1978 ವಾಷಿಂಗ್ಟನ್ನ ವೈಟ್ ಹೌಸ್ನಲ್ಲಿ ಐತಿಹಾಸಿಕ ಒಪ್ಪಂದಕ್ಕೆ ಸೈನ್ ಹಾಕಲಾಯಿತು. ಈಜಿಪ್ಟ್ ಅಧ್ಯಕ್ಷ ಅನ್ವರ್ ಸಾದತ್, ಇಸ್ರೇಲ್ ಪ್ರಧಾನಿ ಮೆನಾಕೆಮ್ ಬಿಗಿನ್ ಒಪ್ಪಂದಕ್ಕೆ ಸೈನ್ ಹಾಕಿದ್ರು. ಅಮೆರಿಕ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಇದಕ್ಕೆ ಮಧ್ಯವರ್ತಿಯಾಗಿದ್ರು. ಈ ಒಪ್ಪಂದದ ಪ್ರಕಾರ ಇಸ್ರೇಲ್ ತಾನು ವಶಪಡಿಸಿಕೊಂಡಿದ್ದ ಸಿನಾಯ್ ಪ್ರದೇಶವನ್ನ ಈಜಿಪ್ಟ್ಗೆ ವಾಪಸ್ ಕೊಡ್ತು. ಬದಲಿಗೆ ಈಜಿಪ್ಟ್ ಇಸ್ರೇಲ್ ದೇಶವನ್ನ ಅಧಿಕೃತವಾಗಿ ಗುರುತಿಸಿತು. ಇಬ್ಬರ ನಡುವೆ ರಾಜತಾಂತ್ರಿಕ ಸಂಬಂಧ ಶುರುವಾಯಿತು. ಹಾಗೆ ಸುಯೆಜ್ ಕಾಲುವೆ ಮತ್ತು ಸ್ಟ್ರೇಟ್ಸ್ ಆಫ್ ಟೆರಾನ್ನಲ್ಲಿ ಇಸ್ರೇಲ್ ಹಡಗುಗಳ ಮುಕ್ತ ಓಡಾಟಕ್ಕೆ ಅವಕಾಶ ಸಿಕ್ತು. ಹಾಗೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದಲ್ಲಿ ಪ್ಯಾಲೆಸ್ತೇನಿಗಳಿಗೆ ಸ್ವಾಯತ್ತತೆ, ಅಟಾನಮಿ ಕೊಡೋ ಬಗ್ಗೆ ಕೂಡ ಚರ್ಚೆಯಾಗಿತ್ತು. ಆದರೆ ಜಾರಿಗೆ ಬರಲಿಲ್ಲ. ಇತ್ತ ಇಸ್ರೇಲ್ ಜೊತೆಗೆ ಕೈ ಜೋಡಿಸಿದ್ದಕ್ಕೆ ಈಜಿಪ್ಟ್ ಬಹಳ ದೊಡ್ಡ ಬೆಲೆ ತೆರಬೇಕಾಯಿತು. ಇಡೀ ಅರಬ್ ಜಗತ್ತು ಈಜಿಪ್ಟನ್ನ ಒಂಟಿ ಮಾಡಿದ್ರು. ಅರಬ್ ಲೀಗ್ನಿಂದ ಈಜಿಪ್ಟನ್ನ ಕಿತ್ತು ಹಾಕಿದ್ರು. ಅರಬ್ ದೇಶಗಳಿಂದ ಬರ್ತಾ ಇದ್ದ ಹಣಕಾಸಿನ ಸಹಾಯ ನಿಂತು ಹೋಯಿತು. ಎಲ್ಲ ಇವ್ರನ್ನ ಇಸ್ರೇಲ್ ಜೊತೆ ಕೈ ಜೋಡಿಸಿದ್ರು ಅಂತ ಅಸ್ಪೃಶ್ಯರ ತರ ನೋಡಿದ್ರು ಉಳಿದ ಅರಬ್ರು. ಅಷ್ಟೇ ಅಲ್ಲ, ಇಸ್ರೇಲ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಸ್ವತಃ ಈಜಿಪ್ಟ್ ಅಧ್ಯಕ್ಷ ಅನ್ವರ್ ಸಾದತ್ ಅವರನ್ನೇ ಕೊಲೆ ಮಾಡಲಾಯಿತು. ಅಕ್ಟೋಬರ್ 6, 1981 ಮಿಲಿಟರಿ ಪರೇಡ್ ನಡೀತಾ ಇದ್ದಾಗಲೇ ಈಜಿಪ್ಷಿಯನ್ ಇಸ್ಲಾಮಿಕ್ ಜಿಹಾದ್ ಉಗ್ರರು ಸಾದತ್ ಅವರಿಗೆ ಗುಂಡಿಟ್ಟು ಕೊಂದ್ರು. ಮುಸ್ಲಿಂ ಬ್ರದರ್ಹುಡ್ ಈಜಿಪ್ಟನ್ನ ಹೇಗಾದ್ರೂ ಮಾಡಿ ತನ್ನ ಕಂಟ್ರೋಲಿಗೆ ತಗೊಂಡು
ಇಸ್ರೇಲ್ನ ಮುಗಿಸ್ಬೇಕು ಅಂತ ಹೊಂಚು ಹಾಕ್ತಾ ಇತ್ತು. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ಗಳು ಇದಕ್ಕೆ ಅವಕಾಶವನ್ನ ಕೊಡ್ಲೇ ಇಲ್ಲ. ಅವರು ಈಜಿಪ್ಟ್ನ ಸರ್ಕಾರಗಳನ್ನೇ ಹೈಜಾಕ್ ಮಾಡ್ತಾ ಬಂದಿದ್ರು. ಬಂದ ನಾಯಕರಿಗೆ ದುಡ್ಡು ಮತ್ತು ಮಿಲಿಟರಿ ಸಹಾಯ ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, 1978ರಿಂದ ಇಲ್ಲಿವರೆಗೆ ಅಮೆರಿಕ ಬರೋಬ್ಬರಿ $50 ಬಿಲಿಯನ್ ಅಧಿಕ ಹಣವನ್ನ ಈಜಿಪ್ಟ್ಗೆ ಸುರಿದಿದೆ. ಇವತ್ತಿಗೂ ಪ್ರತಿ ವರ್ಷ ಈಜಿಪ್ಟ್ಗೆ $1.3 ಬಿಲಿಯನ್ ಮಿಲಿಟರಿ ಸಹಾಯವನ್ನ ಕೊಡ್ತಾ ಇದ್ದಾರೆ. ಆದ್ರೆ ರಿಯಾಲಿಟಿ ಏನ್ ಗೊತ್ತಾ, ಈಜಿಪ್ಟ್ನ 90 to 95% ಜನ ಇಸ್ರೇಲ್ ಅನ್ನ ಈಗಲೂ ಕಡು ವೈರಿಯಾಗಿನೇ ನೋಡ್ತಾ ಇದ್ದಾರೆ. ಆರೋ ಬ್ಯಾರೋಮೀಟರ್ ಸರ್ವೆ ಪ್ರಕಾರ ಕೇವಲ 5% ಜನ ಮಾತ್ರ ಇಸ್ರೇಲ್ ಜೊತೆ ಸಂಬಂಧ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಅಷ್ಟಾದ್ರೂ ಇಸ್ರೇಲ್ ಈಜಿಪ್ಟ್ ನಡುವೆ ಯುದ್ಧ ಆಗಲ್ಲ ಈಗ. ಕಾರಣ ಇಸ್ರೇಲ್ ಮತ್ತು ಅಮೆರಿಕ ಅವಕಾಶ ಕೊಡಲ್ಲ ಅದಕ್ಕೆ. ಅವ್ರು ಇವತ್ತಿಗೂ ಈಜಿಪ್ಟ್ ಅನ್ನ ಇಸ್ರೇಲ್ಗೆ ಇರೋ ಬಫರ್ ಝೋನ್ ತರ ನೋಡ್ತಾ ಇದ್ದಾರೆ. ಆಫ್ರಿಕಾದಿಂದ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರದು ಅಂದ್ರೆ ಈಜಿಪ್ಟ್ ಸ್ಟೇಬಲ್ ಆಗಿ ಮಧ್ಯದಲ್ಲಿ ದೊಡ್ಡ ವಿಶಾಲವಾದ ಬಫರ್ ಝೋನ್ ತರ ಇರಬೇಕು ಅಂತ ಇಸ್ರೇಲ್ ಭಾವಿಸುತ್ತೆ. ಅಲ್ಲಿ ಯಾರ ಅಧಿಕಾರದಲ್ಲಿ ಇರಬೇಕು ಅಂತ ಅಮೆರಿಕ ಇಸ್ರೇಲ್ ಡಿಸೈಡ್ ಮಾಡ್ತಾರೆ. ಅಮೆರಿಕ ಮೂಲಕ ಅದನ್ನ ಜಾರಿಗೆ ತರೋದು. ಈಗ ಅಬ್ದುಲ್ ಫತೆ ಅಲ್ ಸಿಸಿ ಮಿಲಿಟರಿ ಡಿಕ್ಟೇಟರ್, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನಿಯರ್ ತರನೇ ಅವರು ಕೂಡ ಇಸ್ರೇಲ್ ಮತ್ತು ಅಮೆರಿಕದೊಂದಿಗೆ ಒಳ್ಳೆ ಸಂಬಂಧವನ್ನು ಹೊಂದಿದ್ದಾರೆ. 2014ರಿಂದಲೂ ಕೂಡ ಆಲ್ಮೋಸ್ಟ್ 12 ವರ್ಷಗಳಿಂದಲೂ ಕೂಡ ಚುನಾವಣೆ ಕಂಪ್ಲೀಟ್ ಹೈಜಾಕ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ವೋಟ್ ಇವರಿಗೆ ಅಲ್ಲಿ ಅಧಿಕಾರದಲ್ಲಿ ಕುತ್ಕೊಂಡಿದ್ದಾರೆ. ಈ ಫತೆ ಅಲ್ ಸಿಸಿ ಅಮೆರಿಕದ ಫ್ರೆಂಡ್. ಹಮಸ್ಗಳನ್ನ ವಿರೋಧಿಸ್ತಾರೆ, ಇರಾನ್ ಅನ್ನ ದ್ವೇಷ ಮಾಡ್ತಾರೆ. ಕಡೆ ಪಕ್ಷ ಗಾಜಾ ಜನರಿಗೂ ಅವರು ಮುಕ್ತವಾಗಿ ಸಪೋರ್ಟ್ ಮಾಡಲ್ಲ. ಇಸ್ರೇಲ್ಗೆ ಏನ್ ಬೇಕೋ ಅದನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಇಸ್ರೇಲ್ನ ದಾಳಿಗಳಿಗೆ ಖಂಡನೆ, ವಿರೋಧ ಅಂತೆಲ್ಲ ಸುಮ್ಮನೆ ಹೆಸರಿಗೆ ಹೇಳೋದಷ್ಟೇ ಬಿಟ್ರೆ ಈಜಿಪ್ಟ್ ಬೇರೇನು ಮಾಡ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈಜಿಪ್ಟ್ ದೊಡ್ಡ ಪವರ್ ಆಗಿ ಉಳ್ಕೊಂಡಿಲ್ಲ. ಎಷ್ಟು ದೊಡ್ಡ ದೇಶ, ಎಷ್ಟು ವೈಭವದ ನಾಗರಿಕತೆ ಇದ್ದ ರಾಷ್ಟ್ರ ಒಂದು ಕಾಲದಲ್ಲಿ. ಇವತ್ತಿಗೂ ಕೂಡ ಜನಸಂಖ್ಯೆ 11,65,00,000 ಸ್ವಾಮಿ, 11 ಕೋಟಿ. ಅದೇ ಇಸ್ರೇಲ್ ಜನಸಂಖ್ಯೆ ಕೇವಲ 99,74,400. ಇನ್ನು ವಿಸ್ತೀರ್ಣದಲ್ಲಿ ಈಜಿಪ್ಟ್ನ ಒಟ್ಟು ವಿಸ್ತೀರ್ಣ 9,95,000 ಸ್ಕ್ವೇರ್ ಕಿಲೋಮೀಟರ್. ಇಸ್ರೇಲ್ದು ಬರೀ 20,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್. ಅಂದ್ರೆ ಲ್ಯಾಂಡ್ ಏರಿಯಾ ಲೆಕ್ಕದಲ್ಲಿ ಇಸ್ರೇಲ್ಗಿಂತ ಈಜಿಪ್ಟ್ 47 ಪಟ್ಟು ದೊಡ್ಡ ರಾಷ್ಟ್ರ. ಮಿಲಿಟರಿ ಪವರ್ ವಿಚಾರಕ್ಕೆ ಬಂದ್ರೆ ವಿಶ್ವದ 145 ರಾಷ್ಟ್ರಗಳ ಪೈಕಿ ಈಜಿಪ್ಟ್ 19ನೇ ಸ್ಥಾನದಲ್ಲಿದೆ. ಆಫ್ರಿಕಾ ಖಂಡದಲ್ಲೇ ನಂಬರ್ 1 ಮಿಲಿಟರಿ ಪವರ್ ಈಜಿಪ್ಟ್. ಇಷ್ಟಾದ್ರೂ ಇಸ್ರೇಲ್ ವಿಚಾರಕ್ಕೆ ಅವರು ಬರೋದಿಲ್ಲ. ಇದು ಇಸ್ರೇಲ್ ಅನ್ನೋ ರಾಷ್ಟ್ರ ತನ್ನ ಪಕ್ಕದಲ್ಲಿರೋ ದೊಡ್ಡ ಶತ್ರುವನ್ನ ಹೇಗೆ ಮೆತ್ತಗ ಮಾಡಿ ಸಾಫ್ಟ್ ಮುದ್ದೆ ತರ ಮಾಡಿ ಕೂರಿಸಿದೆ ಅನ್ನೋದ್ರ ಸ್ಟೋರಿಯನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಆಲ್ಮೋಸ್ಟ್ ಎಲ್ಲರದು ಅದೇ ಕತೆ. ಈಗ ಸಿರಿಯಾದವರು ಜಾಸ್ತಿ ಕೆಮ್ಮಲ್ಲ. ಜೋರ್ಡನ್ ಅವರಂತೂ ಇಸ್ರೇಲ್ ಕಡೆ ಇರಾನ್ ಹಾರಿಸಿರೋ ಮಿಸೈಲ್ ನ ತಡೆದು ನಿಲ್ಲಿಸ್ತಾರೆ ಇಸ್ರೇಲ್ ಪರವಾಗಿ. ಜೋರ್ಡನ್ ಅವರು ಯಾಕಂದ್ರೆ ಹೆಚ್ಚು ಕಮ್ಮಿ ಎಲ್ಲಾ ಕಡೆನೂ ಸಿಮಿಲರ್ ಸ್ಟೋರಿ. ನಿಮ್ಗೆ ಏನ್ ಅನಿಸ್ತು ಇಸ್ರೇಲ್ನ ಈ ನೀತಿ ಬಗ್ಗೆ? ನಿಮ್ಮ ಒಪಿನಿಯನ್ ಏನು? ಇವರ ಆಕ್ರಮಣಶೀಲತೆ ಅತಿ ಆಯ್ತು ಅಂತ ಅನ್ಸುತ್ತಾ? ಅವರ ಸಿಚುವೇಶನ್ ಅಲ್ಲಿ ಹಂಗ್ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಅನ್ಸುತ್ತಾ? ಡಿವೈಡೆಡ್ ಒಪಿನಿಯನ್ ಇದೆ ಇಸ್ರೇಲ್ನ ಬಿಹೇವಿಯರ್ ಬಗ್ಗೆ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ನಮಸ್ಕಾರ.